ರೀ, ಚಂದ್ರು ಅಣ್ಣ ತಪ್ಪು ಮಾಡಿರೋದು ನಿಜ. ಹಾಗೆ ಅವ್ರ ಅತ್ತೆನ್ ಸಾಯಿಸಿಲ್ಲ ಅನ್ನೋದು ಅಷ್ಟೇ ನಿಜ ಅಲ್ವಾ? ಅದು ನಿಮ್ಗೂ ಗೊತ್ತು. ಒಬ್ಬ ಮನ್ಸ ಕೆಟ್ಟನ ಆಗ್ಬೇಕಂದ್ರೆ ಕೊಲೆನೇ ಮಾಡ್ಬೇಕಂತೇನಿಲ್ಲ. ಕೊಲೆ ಮಾಡ್ದನ್ ಕೈ ಕತ್ತಿ ಕೊಟ್ರು ಅಪರಾಧಿನೇಯ. ರೀ, ಅವತ್ತು ಮಾತಾಡಬೇಡಿ. ಪೂಸೆ ಇಲ್ಲೇನ್ ಮಾಡ್ತಿದ್ದೆ? ಏನಿಲ್ಲಪ್ಪ. ಆನ ಮೊದ್ಲು ಬಾಯ್ ಸಿಹಿ ಮಾಡ್ಕೊ. ಅಪ್ಪ, ಇವಾಗ ಸ್ವೀಟ್ ಕೊಡ್ತಾ ಇದ್ದೀರಾ? ಏನಾದ್ರು ವಿಶೇಷನಾ? ನಿಂಗೆ ಇಸೇನೆ ಗೊತ್ತಿಲ್ವ ಕುಸೆ? ಅಳಿಯಂದ್ರು ಕೇಸ್ ಗೆದ್ಬಿಟ್ಟವ್ರೆ, ರಾಧನ್ ಕೇಸು ಡಮಾರ್. ಜನಪ್ಪ, ಕೊನೆಗೂ ಆ ದೇವ್ರು ನಮ್ ಭಾವನ್ ಕೈ ಬಿಟ್ಟಿಲ್ಲ. ದೇವ್ರಲ್ಲ ಕುಸೆ, ಚಂದ್ರು ಬಂದು ಕೋರ್ಟಲ್ಲಿ ವಾದ ಮಾಡಿ ರಾಧನ್ ಕಡೆ ಇದ್ದ ಕೇಸ್ನ ಅಳಿಯಂದ್ರ ಕಡೆ ತಿರುಗಿಸ್ಬಿಟ್ಟವ್ರೆ. ಬಂಗಾರಮ್ಮನವರು ಈ ಊರಿಗೆ ನ್ಯಾಯ ದೇವತೆ ಇದ್ದಂಗೆ. ಅವ್ರಿಗೆ ಹೆಂಗೆ ಕುಸೆ ಅನ್ಯಾಯ ಆಯ್ತದೆ ಅಲ್ವಾ? ಕುಸೆ, ಅಳಿಯಂದ್ರು ಮನೆಗೆ ಕಾಣ್ತಿಲ್ಲ, ಎಲ್ಲೋದ್ರು? ಅವ್ರು ಅನ್ಕೊಂಡಿದ್ದ ಕೆಲಸ ಆಯ್ತಾ? ಮಾತಾಡಬೇಡಿ. ಪ್ಲಾಯರ್ ಸಾಹೇಬ್ರೆ, ಅದೇನು ಪೀಸ್ ಕೊಡ್ಬೇಕೋ ನಿಮ್ಮ ಕೈಗೆ ಕೊಡ್ತೀನಿ, ಕೊಟ್ಬಿಡಿ. ಕಂಟಿ, ನಾನು ಕ್ಷಮೆ ಕೇಳೋ ಯಾವ ಯೋಗ್ಯತೆ ಕೂಡ ಉಳಿಸ್ಕೊಂಡಿಲ್ಲ. ನಾನು ಮಾಡಿರೋ ತಪ್ಪು ಕ್ಷಮಿಸೋ ಅಂಥದ್ದು ಅಲ್ಲ. ಅದು ಗೊತ್ತಿದ್ರು ಯಾಕೆ ನಿಂತಿದ್ಯಾ? ನನಗೆ ನಿನ್ನ ಕೋಪ ಅರ್ಥ ಆಗುತ್ತೆ ಕಂಟಿ. ನಾನು ಯಾವ ದೊಡ್ಡ ತಪ್ಪು ಮಾಡಿಲ್ಲ ಅಂತ ಸ್ನೇಹ ಹೇಳ್ಬಹುದು. ಆದರೆ ಫಸ್ಟ್ ಆಫ್ ಆಲ್ ನಾನು ಯಾರ್ದೋ ಮಾತು ಕೇಳಿದ್ದೆ ದೊಡ್ಡ ತಪ್ಪು. ನಮ್ಮ ಮನೆಗೆ ಯಾರೋ ಅನ್ಯಾಯ ಮಾಡ್ತಿದ್ದಾರೆ ಅಂದರೆ ಅವ್ರ ವಿರುದ್ಧ ನಿಂತು ನ್ಯಾಯ ಕೊಡಿಸ್ಬೇಕಾಗಿರೋ ನಾನೇ ಅವ್ರ ಜೊತೆ ಕೈ ಜೋಡಿಸಿದ್ದು ಗಲ್ಲಿಗೇರಿಸೋ ಅಂಥ ಅಪರಾಧ. ಆದರೂ ನಿನ್ನ ಹತ್ರ ಕ್ಷಮೆ ಕೇಳ್ತಿದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸು ಕಂಟಿ. ಮನ್ಸ ಮಾಡಬಾರ್ದು ಪಾಪ ಎಲ್ಲ ಮಾಡಿಬಿಟ್ಟು ಗಂಗೆಲೋಗಿ ತಲೆ ಮುಣಿಸ್ಕೊಂಡ್ ಬಂದ್ ಕೂಡಲೇ ಪಾಪ ಎಲ್ಲ ಹೊಂಟೋಯ್ತು ಅನ್ಕೊಳೋದು ಮೂರ್ಖತನ. ಈ ನಾಟಕದ ಮುಖ ನಂಬಿ